ಸುಟ್ಕೊಂತ ಸುಡುಗಾಡದಾಗ ನಟ್ಟ ನೋಡು ರಾತ್ರಿಯಾಗ ಅಮಾಶಿ ಕತ್ತಲದಾಗ ಹಕ್ಕಿ ಪಣ ಕಟ್ಟಿ ಹೆಕ್ಕಿ ಹೇಳ್ತಾನ ಬಾಳ ದಿನದ ಮ್ಯಾಗ ಈ ಅರಮನೆಗೆ ಭಾಗ್ಯದ ಲಕ್ಷ್ಮೀ ಬಂದಾಳ ಮರು ತುಂಬಾ ಕಾಳು ತೆಲೆಗೆ ಸುತ್ಕೊಳಕ ರುಮಾಲು ತಗೊಂಬಾರಬೇ ಗೌಡ್ಶಾಲೆ. ಶಿವಲಿಂಗ ಬಾಳ ದಿವಸದ ಮೇಲೆ ಬಂದಿಲ್ಲ, ಯಾಕ ಹಳ್ಳಿ ಮೇಲೆ ಬಾಳ ದೂರ ಹೋಗಿದ್ದೇನೆ ಭಿಕ್ಷುಕ? ಹೌದ್ರಿ ಧನ್ಯರ, ಈ ಬುಡಬುಡಿಕೆಲ್ಲ ಕಾಯ್ಕಾಲ ಹಂಗೈತಲ್ರಪ್ಪ. ಸುಗ್ಗಿ ಕಾಲದಾಗ ಊರೂರು ಸುತ್ತಾಡಿ ಭಿಕ್ಷೆ ಬೇಡ್ಕೊಂಡು ಬಂದಾಗಲ್ಲೇನ್ರಪ್ಪ ಈ ತೊಗಲಿನ ಹೊಟ್ಟಿಗೆ ಹಿಟ್ಟಾಗ್ತೈತಿ. ಈ ಅಲಬಿಲ್ ಹಂದ್ರಿಕ ಮಾಲ ಮುಚ್ಕೊಳಕ ಅರಿಬಿ ಸಿಗ್ತೈತಿ. ಅರಿಬೇನ ಸಿಗ್ತೈತು, ಆದ್ರೆ ಹಿಂಗ ಊರೂರು ತಿರುಗಿ ಭಿಕ್ಷೆ ಬಿಡೋದು ಬೇಡ ಅನ್ನಿಸ್ತೈತಿ. ಅಲ್ಲ ನಿನಗೇನ್ ಬೇಕಾದ್ರೆ ಈ ಅರಮನೆಯಿಂದನೇ ತಗೊಂಡು ಹೋಗು ಅಂತ ನಿನಗೆಷ್ಟು ಸಾರಿ ಹೇಳಿಲ್ಲಪ್ಪ ನಾನು. ನನ್ನ ಮಾತು ಎಲ್ಲಿ ಕೇಳ್ತೀವಿ ನೀನು? ನೋಡೋ ಶಿವಲಿಂಗ, ನಿಮ್ಮ ಮನೆತನದವರ ಭವಿಷ್ಯದ ನುಡಿಯಿಂದ ನನ್ನ ತಂದೆ, ನನ್ನ ಅಜ್ಜ, ನನ್ನ ಮುತ್ತಜ್ಜ ಸುಟ್ರು ಸುಡ್ಲಾರ್ದಷ್ಟು ಆಸ್ತಿ ಗಳಿಸ್ಯಾರ. ನಿಮ್ಮ ತಂದೆನೂ ಒಂದು ದಿನಾನು ಈ ಮನೆಯಾಗಿರ್ಲಿಲ್ಲ, ಬಟ್ ತುಂಬ ಊಟನೂ ಮಾಡ್ಲಿಲ್ಲ. ನೀನರ ಈ ಮನೆಯಾಗಿದ್ದಿ ಅಂದ್ರ ನಿಮ್ಮ ತಂದೆ ಋಣ ತೀರಿಸ್ದಂಗೈತಿಪ್ಪ, ಋಣ ತೀರಿಸ್ದಂಗೈತಿ. ಋಣದ ಮಾತು ಯಾಕೆ ಮಾತಾಡ್ತೀರಪ್ಪ? ಋಣದ ಮಾತು ಯಾಕೆ ಮಾತಾಡ್ತೀರಿ? ಇದು ನಿಮ್ ದೊಡ್ಡ ಗುಣ ಐತಿ ಧಣಿ. ಧಣಿ, ಆ ದೇವ್ರು ನಮ್ಮನ್ನ ಈ ಕಾಯಕ ಮಾಡಾಕಂತೇಳಿ ಹುಡ್ಸ್ಯಾನ. 4 ಬಲಿ ಭಿಕ್ಷೆ ಬೇಡಿ ತಂದ ಅನ್ನ ಊಟ ಮಾಡಿದಾಗ ನಮ್ಮ ಹೊಟ್ಟೆ ತುಂಬಬೇಕ್ರಿ ಧಣಿ. ಧಣಿ, ಬಲ್ಲೋರು ಒಂದು ಮಾತು ಹೇಳ್ಯಾರಪ್ಪ, ದೂರ ಇದ್ದಷ್ಟು ಸಂಬಂಧ ಬೆಳಿತೈತಿ, ಹತ್ರ ಆದಷ್ಟು ಸಂಬಂಧ ಹಾಳಾಗ್ತೈತಿ ಅಂತ. ಆದ್ರೂ ಈ ಬುಡಬುಡಿಕೆರ ಮ್ಯಾಗ ನೀವಿಟ್ಟಿರುವ ಪ್ರೀತಿ ಮಮಕಾರ ನೋಡಿದ್ರೆ ನನಗೆ ಬಹಳ ಸಂತೋಷ ಆಕೈತಿ, ಬಹಳ ಸಂತೋಷ ಆಕೈತಿ. ಆಯ್ತಪ್ಪ ಶಿವಲಿಂಗ, ನಿನಗೆ ಹೆಂಗೆ ತಿಳಿತೈತೆ ಹಂಗ ಮಾಡು. ಒಟ್ಟಿನ ಮೇಲೆ ಆಗಾಗ ಈ ಮನೆ ಕಡೆ ಬರೋದು ಮಾತ್ರ ಮರಿಬೇಡ. ಪಾರ್ವತಿ, ಏ ಪಾರ್ವತಿ, ಚೆನ್ನಾಗದೇನ್ರಿ ಅವ್ವ? ಯಾವಾಗ ಬಂದಿ ಶಿವಲಿಂಗಣ್ಣ? ಈಗ ಬಂದಿರಿ ಅವ್ವ. ಶಿವಲಿಂಗಣ್ಣ, ಮತ್ತೇನ್ ಹೇಳ್ತೈತಪ್ಪ ಈ ನಿನ್ನ ಬುಡುಬುಡುಕಿ ಭವಿಷ್ಯ? ದೇವರಾದ ದೇವ್ರ ಮ್ಯಾಗ ಆಣಿ ಮಾಡಿ ಹೇಳ್ತೀನಿ ತಾಯಿ, ಆ ದೇವಲೋಕದ ಬುಡುಬುಡಿಕೆ ವಾಣಿ ಇದೈತಿ. ಹೋದಲ್ಲಿ ಬಂದಂತ ಪೀಡನ ಬಯಲು ಮಾಡ್ತೈತಿ. ಯವ್ವ, ಈ ಮನೆಗೆ ಒಂದು ಹೊಸ ಬೆಳಕು ಬರುದೈತಿ. ಭಾಗ್ಯದ ಲಕ್ಷ್ಮಿ ಬಾಗಿಲಿಗೆ ಬಂದು ನಿಂತಾಳ. ಆ ಕೊಪ್ಪಳ ಗವಿಸಿದ್ದೇಶ್ವರನ ಕೃಪೆಯಿಂದ ಸತ್ಯ ಹೇಳ್ತೀನಿ ತಾಯಿ, ಕಟು ಸತ್ಯನ ಹೇಳ್ತೀನಿ. ಭಾಗ್ಯದ ಲಕ್ಷ್ಮಿ, ಆ ಭಾಗ್ಯದ ಲಕ್ಷ್ಮಿ ತಗೊಂಡು ಏನ್ ಮಾಡೋದೈತೆ ಎಣ್ಣ? 10 ಶಿಕ್ಷಣ ಸಂಸ್ಥೆಗಳು, 1000 ಫ್ಯಾಕ್ಟ್ರಿಗಳು, ಇವನ್ನೆಲ್ಲ ನೋಡ್ಕೊಳಕ ಒಬ್ಬ ಯುವರಾಜ ಇಲ್ಲ. 100 ಎಕರೆ ಜಮೀನ್ ಐತಿ, ಅವುಗಳನ್ನ ಉಚ್ಚಿ ಬಿಸಾಕ ಒಬ್ಬ ಸರದಾರ ಇಲ್ಲ. ಅರಮನೆ ಅಂತ ಮನಿ ಐತಿ, ಈ ಮನಿ ಒಳಗ ತೊಟ್ಲ ಕಟ್ಲಿಲ್ಲ, ಜೋಗ್ಲ ಹಾಡ್ಲಿಲ್ಲ, ಕೂಸಿನಳು ಧ್ವನಿ ಮಾತ್ರ ನಾ ಕೇಳಲೇ ಇಲ್ಲ. ಇಷ್ಟೆಲ್ಲ ಇದ್ರು ಈ ಮನೆಗೆ ದೀಪ ಹಚ್ಚಾಕ ಒಬ್ಬ ವಾರಸ್ದಾರನೂ ಇಲ್ಲ. ಇಷ್ಟೆಲ್ಲ ಇದ್ದು ಏನ್ ಮಾಡೋದೈತಿ? ಆದ್ರ ಊರ ಜನ ಎಲ್ಲ ಬಂಜೆನ ಚುಚ್ಚು ಮಾತು ಮಾತ್ರ ದೂರ ಆಗ್ಲಿಕ್ಕಿಲ್ಲಲ್ಲ. ಬಂದೈತಿ ಮನಿ ಬಾಗಿಲಿಗೆ ಬಂದೈತಿ. ರಕ್ತದ ಕುಡಿ ಮಡಿಲಿಗೆ ಸೇರುವುದೈತಿ, ಹಕ್ಕಿ ಸೇರಬೇಕಾದ ಗೂಡಿಗೆ ಸೇರುವುದೈತಿ. ಶಿವಲಿಂಗಣ್ಣ, ನೀನಿಂಗ ಬುಡುಬುಡಿಕೆನ ಮಾತಿನಾಗ ಹೇಳಿದ್ರ ನಮಗ್ ಹೆಂಗ ಅರ್ಥ ಆಗ್ತೈತಿ? ಅದೇನಂತ ಬಿಡಿಸಿ ಹೇಳಿದ್ರ ನನ್ ಮನ್ಸಿಗೂ ಸ್ವಲ್ಪ ಸಮಾಧಾನ ಆಗತ್ತ. ತಾಯಿ, ಈ ಬುಡುಬುಡಿಕೆನ ನಾಲ್ಗಾಗ ಕರಿನಾದ್ರ ಮಚ್ಚ ಐತಿ. ನಾ ಹೇಳೋದೆಲ್ಲ ಖರೇನೇ ಐತಿ. ನಾನು ಹೇಳ್ದಂಗ ನಂಬಿ, ನಾನು ಹೇಳ್ದಂಗ ಕೇಳಿ ನೀವು ನಡೀತೀನಿ ಅನ್ನೋದಾದ್ರೆ ಈ ಮನೆಗೆ ಸೇರಬೇಕಾದ ಜೀವ ಇವತ್ತ ಸೇರುವುದೈತಿ. ನಿನ್ನ ಮಾತಿಗೆಂದರೆ ಮೀರು ನಡೆದಿವನಪ್ಪ ನಾವು. ನಿನ್ನ ಮೇಲೆ ಸಂಪೂರ್ಣ ನಂಬಿಕೆ ಐತಿ. ಅದೇನಂತ ಹೇಳಿದ್ರೆ ಹೇಳೋ ಮರಾಯ. ಬುಡುಬುಡಿಕೆ ಬಂದಾನ, ಬುಡು ಮೇಲೆ ಮಾಡ್ಯಾನ. ಅಮ್ಮ ಶ್ರಾವಣಿ, ಬಲಗಾಲಿಟ್ಟು ಒಳಗ್ ಬಾರವ, ಒಳಗ್ ಬಾ ತಾಯಿ. ಅಚ್ಚಾ, ನನ್ನೇ ಕೊಳ ಕರ್ದಿ ನೀನೇ ಭಿಕ್ಷೆ ಹಚ್ಕೊಂಡು ಹೊರಗೆ ಬಂದ್ರೆ ಆಗ್ತಿದ್ದಿಲ್ಲನು? ಇನ್ನು ಮುಂದೆ ಈ ಬುಡುಬುಡಿಕೆನ ಬೆಲ್ ಹತ್ತಿ ಊರೂರು ಸುತ್ತಾಡಿ ಭಿಕ್ಷೆ ಬೇಡುವ ಕರ್ಮ ನಿನಗೆ ಬೇಡ ತಾಯಿ.
ಇನ್ನು ಮುಂದ ನೀನು ಈ ಅರಮನೆಯ ಮಗಳಾಗಿ ಬಾಳಬೇಕು. ಹುನುಮ, ಇನ್ನು ಮುಂದ ಇದ ನಿನ್ನ ತವರು ಮನಿ, ಇವರೇ ನಿನ್ನ ಪಾಲಿನ ತಂದೆ ತಾಯಿ ಇದ್ದಂಗ. ಶಿವಲಿಂಗಣ್ಣ, ಯಾರೀ ಹುಡುಗಿ? ಯವ್ವ, ಈ ಹುಡುಗಿ ಸಣ್ಣ ಕೂಸಿದ್ದಾಗ ಇವಳ ತಾಯಿ ಈಕಿನ ನನ್ನ ಕೈಯಾಗ ಕೊಟ್ಟು ತಾನು ಸತ್ತು ಶಿವನ ಪಾದ ಸೇರಿದಲ್ರಿ ಅವ್ವ. ಅವತ್ತಿನಿಂದ ಇವತ್ತಿನವರೆಗೂ ಈ ಹುಡುಗಿನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಜೋಪಾನ ಮಾಡೀನಿ. ಯವ್ವ, ಈ ಹುಡುಗಿಗೂ ಈ ಮನೆತನಕ್ಕೂ ಬಹಳ ಹತ್ತಿರದ ಸಂಬಂಧ ಐತಿ ತಾಯಿ. ಈ ಹುಡುಗಿ ಮಯ ಹರಿವ ರಕ್ತ ಇದ ಮನಿ ಇದ ಐತಿ. ಶಿವಲಿಂಗ, ಏನ್ ಹೇಳಕತ್ತೀವ್ ನೀನು? ಈ ಹುಡುಗಿಗೆ ಈ ಮನೆಗೆ ಹತ್ತಿರದ ಸಂಬಂಧ ಅಂತಿ, ಈ ಹುಡುಗಿ ಮೈಯಾಗ ಹರಿವ ರಕ್ತ ಇದ ಮನಿದ ಅಂತಿ. ನೀ ಏನ್ ಹೇಳಕತ್ತಿ ನನಗೊಂದು ತಿಳಿಯವಲ್ದಪ್ಪ. ಸರಿ, ಈ ಬುಡ್ಬುಡ್ಕೆಲ ಮಾತು ನಾಲ್ಗಿ ತುದಿ ಮ್ಯಾಗ ಐತಿ. ಆ ಕಾಲ ಗರ್ಭದ ಸತ್ಯ ಆ ನಮ್ಮಪ್ಪ ಕವಿ ಸಿದ್ದಪ್ಪ ಮಾತ್ರ ತಿಳಿದೈತಿ. ಅದನ್ನ ಇವತ್ತು ನಿಮ್ಮ ಮುಂದೆ ಬಿಡಿಸಿ ಹೇಳ್ತೀನಿ, ಲಕ್ಷಿಟ್ಟು ಕೇಳ್ರಿ. ಈ ಅನಾಥ ಕೂಸು ಬೇರೆ ಯಾರು ಅಲ್ರಿಪ್ಪ, ನಿಮ್ಮ ಔಷಧ ರಕ್ತಕ್ಕೆ ಹುಟ್ಟಿದ ಕೂಸು ಐತ್ರಿ ಅಪ್ಪ. ಇದು ಅಂದ್ರ ನಿಮ್ಮ ಅಣ್ಣ ಜಮೀನ್ದಾರ್ ಬೆಟ್ಟಪ್ಪ, ಆ ಬೆಟ್ಟಪ್ಪನ ಮಗಳದಾಳ್ರಿ ಅಪ್ಪ. ಏನ್ ಹೇಳಕತ್ತೀವ ನೀನು? ಈ ಹುಡುಗಿ ನಮ್ಮಣ್ಣ ಜಮೀನ್ದಾರ್ ಬೆಟ್ಟಪ್ಪನ ಮಗಳ. ಅಲ್ಲೋ, ಈ ವಿಷಯ ನಿನಗೆ ಗೊತ್ತಿದ್ರು ಯಾಕೋ ನಮ್ಮ ಮುಂದೆ ಹೇಳಿಲ್ಲ? ಶಿವಲಿಂಗ, ನಮ್ಮ ಅಣ್ಣನ ಮಕ್ಕಳನ್ನು ಹುಡುಕದೇ ಇರೋ ದಿನಾನ ಇಲ್ಲಲ್ಲೋ. ನಮ್ಮ ಅಣ್ಣನ ಮಕ್ಕಳು ಈ ಭೂಮಿ ಮೇಲೆ ಅದಾರ ಅನ್ನೋ ನಂಬಿಕೆನ ಕಳ್ಕೊಂಡ್ಬಿಟ್ಟಿದ್ನಲ್ಲಪ್ಪ. ಶಿವಲಿಂಗ, ಈಗ ನಮ್ಮ ಅಣ್ಣನ ಮಗಳು ನಮ್ಮ ಮನೆ ಕರ್ಕೊಂಡ್ ಬಂದದ್ದು ಬರಡ ಬಂಜರ ಭೂಮಿಯಾಗ ಬಂಗಾರ ಸಿಕ್ಕಷ್ಟು ಸಂತೋಷ ಆತಪ್ಪ, ಸಿಕ್ಕಷ್ಟು ಸಂತೋಷ ಆಯ್ತು. ಶಿವಲಿಂಗಣ್ಣ, ನೀ ಹೇಳ್ತಿರೋ ಮಾತು ಖರೆ ಐತೆ. ಹಾಗಾದ್ರೆ ಇವಳನ್ನ ಒಂದಿನಾರು ನಮ್ಮ ಮನೆ ಕರ್ಕೊಂಡ್ ಬರ್ಲಿಲ್ಲ, ಇವ್ಳು ಯಾರು ಅಂತ ನಮಗ್ ಪರಿಚಯ ಮಾಡಿಸ್ಲಿಲ್ಲ. ಅದಕ್ಕೆ ಕಾಲ ಕೂಡಿ ಬಂದಿದ್ದಿಲ್ಲ ತಾಯಿ, ಆ ಕಾಲ ಇವತ್ತು ಕೂಡಿ ಬಂದೈತಿ. ಯವ್ವ, ಹಸ್ದಾಗ ಹಳಸಿದನ್ನ ಉಂಡ್ರು ಅಮೃತ ಉಣ್ಣಂಗ ಆಕೈತಿ ತಾಯಿ. ಆ ಗವಿಸಿದ್ದೇಶ್ವರನ ಆಜ್ಞೆ ಇವತ್ತಾಗೈತಿ. ಎಲ್ಲಿ ನಿಮ್ಮ ಹೊಟ್ಟೆಗ ಮಕ್ಕಳು ಹುಟ್ಟು ಬಿಟ್ರ ಈ ಕೂಸನ್ನ ಕಡೆಗಾಣಿಸ್ಬಿಡ್ತಿರೋ ಅಂತ ತಿಳ್ಕೊಂಡು ಇಷ್ಟು ವರ್ಷ ನಾನು ಹೇಳಿದ್ದಿಲ್ರಿ ಅವ. ಮೇಲಾಗಿ ಇವ್ರ ತಾಯಿಗೂ ಈ ದೊಡ್ಡೋರ ಮನೆ ಸೇರ್ಸು ಇಷ್ಟ ಇರ್ಲಿಲ್ಲ ತಾಯಿ. ಅಲ್ಲ ಶಿವಲಿಂಗ, ನಮ್ಮಣ್ಣ ಜಮೀನ್ದಾರ್ ಬೆಟ್ಟಪ್ಪನಿಗೆ ಅವಳಿ ಜವಳಿ ಇಬ್ಬರು ಮಕ್ಕಳು ಅಂತ ಕೇಳಿದ್ದೆ. ಹೌದ್ರಿ ಧನಿ, ನೀವು ಕೇಳಿರೋ ಮಾತು ಖರೇನೇ ಐತಿ. ಆದ್ರ ಆ ಹುಡುಗ ತನ್ನ ತಾಯಿಗಾದ ಅನ್ಯಾಯದ ಪ್ರತಿಕಾರ ತೀರಿಸ್ಕೊತೀನಿ ಅಂತ ಅವತ್ತು ಹೋದವ ಇವತ್ತಿನವರೆಗೂ ಬಂದೇ ಇಲ್ರಿ ಅಪ್ಪ. ಅವ ಎಲ್ಲದಾನೋ, ಯಾವ ಊರಾಗದಾನೋ, ಏನ್ ಮಾಡಕತ್ತಾನೋ ಆ ನಮ್ಮಪ್ಪ ಕವಿ ಸಿದ್ದಪ್ಪಗ ಗೊತ್ತ್ರಿ ಅಪ್ಪ. ಹೋಗ್ಲಿ ಬಿಡ್ರಿ. ಶಿವಲಿಂಗನ ಉಪಕಾರದಿಂದ, ಆ ದೇವ್ರ ದಯದಿಂದ ನಮ್ಮ ಭಾವನ ಇಬ್ಬರು ಮಕ್ಕಳೊಳಗ ಒಂದು ಹುಡುಗಿ ಆದ್ರೂ ನಮಗೆ ಸಿಕ್ಕಳಲ್ಲ, ನನಗದ ಸಂತೋಷ. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ. ಅಮ್ಮ ಬಾಯ್ಲಿ, ಏನಮ್ಮ ನಿನ್ ಹೆಸರು? ನನ್ನ ಹೆಸರು ಶ್ರಾವಣಿ ಅಂತ. ಶ್ರಾವಣಿನ? ತುಂಬಾ ಚೆನ್ನಾಗಿದೆ ನಿನ್ನ ಹೆಸರು. ನಿನ್ನ ರೂಪಕ್ಕೆ ತಕ್ಕಂತೆ ನಿನ್ನ ಹೆಸರಿದೆ. ಬಾ ಕಂದ, ಇಲ್ಲಿ ಬಾರಮ್ಮ. ಹೋಗು, ಅವರು ಬೇರೆ ಯಾರು ಅಲ್ಲ, ನಿನ್ನ ಚಿಕ್ಕಮ್ಮ ಚಿಕ್ಕಪ್ಪ ಅದಾರ. ಅದೋ ಆ ಫೋಟೋದ ಕಾಣ್ತಾರಲ್ಲ, ಅವರ ನಿನ್ನ ತಂದೆ ಜಮೀನ್ದಾರ್ ಬೆಟ್ಟಪ್ಪ. ಎಲ್ಲೋ ಹುಟ್ಟಿ ಎಲ್ಲೋ ಹರಿದು ಎಲ್ಲೋ ಸೇರುವ ನದಿಗೆ ಗಾಳಿ ಗೆಳೆಯ ಹಸಿರು ಗೆಳತಿಯಾರ ಕನಸು ಈಗಸು ಪರಿಚಯದ ಹಂಗು ಅತಿಶಯದ ಗುಂಗು ಇರದಿಂತ ಬಂಧಗಳಿಗೆ ಬೆರೆತಿರಲು ಮನಸ್ಸು ಎಳೆದಿರಲು ಕನಸು ಕಡಿಗಾಣವಿಲ್ಲ ಖುಷಿಯೇ ಪರಿಚಯದ ಹಂಗು ಅತಿಶಯದ ಗುಂಗು ಇರದಿಂತ ಬಂಧಗಳಿಗೆ ಬೆರೆತಿರಲು ಮನಸ್ಸು ಎಳೆದಿರಲು ಕನಸು ಕಡಿವಾಣವಿಲ್ಲ ಖುಷಿಗೆ ನಗುವೆ ಬದುಕು ನಗು ನಗುತ್ತಾ ಪ್ರೀತಿಯಲ್ಲಿ ಅಂದ್ರೆ ಇವರು ನನ್ನ ಚಿಕ್ಕಪ್ಪ ಚಿಕ್ಕಮ್ಮನ? ಚಿಕ್ಕಪ್ಪ ಚಿಕ್ಕಮ್ಮ ಅಂತ ಕರಿಬೇಡ ತಾಯಿ, ಅಪ್ಪ ಅಮ್ಮ ಅಂತನ ಕರಿಯಮ್ಮ. ನುಡ್ದೈತಿ ಹಾಲಕ್ಕಿ ನುಡ್ದೈತಿ. ಹಕ್ಕಿ ತನ್ನ ತಾಯಿ ಗೂಡಿಗೆ ಸೇರೈತಿ. ಉತ್ತರ ಕಕೋಲ್ ಬೆಂಚ್ ಹೊಡೆದು ದರ್ಶನಿಕ ಗುಡುಗಿನ ಶಬ್ದ ಕೇಳೈತಿ.
ಅಮ್ಮ ಶ್ರಾವಣಿ, ಈಗ ನಿನಗೆ ಸಂತೋಷ ಆಯ್ತಾ ತಾಯಿ? ಅಜ್ಜ, ನೀನೇನೋ ನನ್ನ ಕುಟುಂಬದ ಗೂಡಿಗೆ ತಂದು ಬಿಟ್ಟೆ. ಆದ್ರ ನೀನ್ ಕೂಡ ಹರಕ ಗುಡಿಸಲ್ದಾಗ ಬೆಳೆದು ನೀನು ಬೇಡಿಕೊಂಡು ತಂದ ಆ ಭಿಕ್ಷೆನ ಹಂಚ್ಕೊಂಡು ಕುಂತಿದ್ದೀವಲ್ಲ, ಅದರ ಮರ್ತ ನಿನ್ನಾಗ್ಲಿ ಮನ್ಯಾಗ ನಾನು ಹೇಗಿರ್ಲಿ ಅಜ್ಜ, ಹೇಗಿರ್ಲಿ? ಇಲ್ಲ ಅಜ್ಜ, ನಾನು ಈ ಮನ್ಯಾಗ ಇರಂಗಿಲ್ಲ. ನಾನು ನಿನ್ ಕೂಡ ಬರ್ತೀನಿ. ಹುಚ್ಚಮ್ಮ, ಹಳೆ ಹುಚ್ಚಮ್ಮ, ಹಂಗೆಲ್ಲ ಮಾತಾಡ್ಬಾರ್ದವಾ? ಹಂಗೆಲ್ಲ ಮಾತಾಡ್ಬಾರ್ದು. ಯಾವ್ಯಾವ ಕಾಲಕ್ಕೆ ಏನೇನು ಆಗಬೇಕು ಅದು ಆಗಾಕಬೇಕು. ಇದು ನಮ್ಮಪ್ಪ ಗವಿಸಿದ್ದಪ್ಪನ ಆಜ್ಞೆ ಐತಿ. ಯವ್ವ, ನಾವೆಲ್ಲ ಕೇವಲ ನೆಪಕ್ಕೆ ಮಾತ್ರ. ಅವ ಆಡಿಸುವ ಸೂತ್ರದ ಗೊಂಬೆಗಳು ನಾವು. ಸೂತ್ರವೆಲ್ಲ ಅವನ ಕೈಯಾಗ. ಅವ ಆಡಿಸ್ತಾನ, ಆಡಬೇಕು. ನಗಸ್ತಾನ, ನಗಬೇಕು. ಹೊಗೆ ಹಾಕ್ತಾನ, ಹಾಕಿಸ್ಕೋಬೇಕು. ಯವ್ವ, ಈ ಬುಡ್ಬುಡಿಕೆನ ಬೆನ್ನು ಹತ್ತಿ ನೀ ಏನು ಕಾಣೋದೈತಿ ತಾಯಿ? ಈ ಬುಡ್ಬುಡಿಕೆನ ಜೀವನ ಅಂದ್ರ ಹರಿಯೋ ನೀರಿದ್ದಂಗ. ಇವತ್ತು ಈ ಊರಾಗ, ನಾಳೆ ಮತ್ತೊಂದು ಊರಾಗ. ಅಮ್ಮ, ನಿನಗೇನಂದ್ರೆ ತುಂಬಾ ಇಷ್ಟ ತಾಯಿ? ಅದು ನನ್ಗೆ ಕಾಲೇಜ್ ಕಲಿಬೇಕು ಅಂತ ಬಹಳ ಆಸೆ ಐತ್ರಿ ತನಿ. ದಣಿ ಅಂತ ಕರಿಬಿಡಮ್ಮ, ಅಪ್ಪ ಅಂತ ಕರಿ ಮಗಳೇ. ಅಪ್ಪ, ನೋಡ್ರಿ, ನಮ್ಮ ಶ್ರಾವಣಿ ಕುತ್ತಿಗೆಗೂ ನಿಮ್ ಕುತ್ತಿಗೆಗ ಐತಲ್ಲ ಮಚ್ಚಿ, ಹಂಗ ಅವಳ ಕುತ್ತಿಗೆಗೂ ಮಚ್ಚಿ ಐತಿ. ಪಾರ್ವತಿ, ಅವಳನ್ನ ಯಾರು ಅಂತ ತಿಳಿದಿದ್ಯಾ? ನಮ್ಮಣ್ಣ ಜಮೀನ್ದಾರ್ ಬೆಟ್ಟಪ್ಪನ ಮಗಳು, ಅಂದ್ರೆ ಈ ಮನೆಯ ನಂದಾದೀಪ. ಪಾರ್ವತಿ, ನಮ್ಮ ಜಮೀನ್ದಾರ್ ಮನೆತನದಲ್ಲಿ ಹುಟ್ಟಿದ ಪ್ರತಿಯೊಬ್ಬರಿಗೂ ಮಚ್ಚೆ ಇದ್ದೇ ಇರುತ್ತ. ಕಲ್ಲು ಕಲ್ಲು ಬಡದಾಡಿ ಕರಗಿ ನೀರಾಗಿ ಗವಿಸಿದ್ದೇಶ್ವರನ ಕೃಪೆಯಿಂದ ಮೋಡ ಕರಗಿ ಮಳೆಯಾಗಿ ಬೆಳೆ ಬರುವುದನ್ನ, ಬೆಳೆ ಬರುವುದು. ಅಮ್ಮ, ನಿನ್ನ ಕಾಲೇಜು ಅಂದ್ರೆ ಅಷ್ಟಿಷ್ಟನಾ ತಾಯಿ? ಹೌದ್ರಿ ತನಿ, ಈ ಹುಡುಗಿಗೆ ಕಾಲೇಜ್ ಕಲಿದಂದ್ರ ಬಹಳ ಇಷ್ಟ ಐತ್ರಿ ಅಪ್ಪ. ಆದ್ರೆ ಏನ್ ಮಾಡುದ್ರಿ, ನಮ್ಮ ಊರಾಗ 10ನೇವರೆಗೂ ಸಾಲಿ ಐತ್ರಿ. ಅಲ್ಲಿವರೆಗೂ ನಾ ಈಕಿ ಕಲ್ಸಿನ್ರಿ. ಇನ್ನು ಈಕಿ ಮುಂದೆ ಕಲಿಬೇಕಂದ್ರ ದೊಡ್ಡ ಪಟ್ಟಣಕ್ಕೆ ಹೋಗ್ಬೇಕಾಗಿತ್ರಿ ಅಪ್ಪ. ಅಪ್ಪರ ಬಲ್ಲವರು ಒಂದು ಮಾತು ಹೇಳ್ತಾರಲ್ರಿಪ್ಪ, ಬೆಳೆದು ನಿಂತು ಹೆಣ್ಣು ಮಕ್ಕಳನ್ನ ಪಟ್ಟಣಕ್ಕೆ ಕಳ್ಸೋದು ಕರ್ಗೋ ಬೆಳ್ಳಿನ ಕೈಯಾಗಿ ಹಿಡ್ಕೊಂಡು ಬಿಸಿಲಾಗ ಸುತ್ತಾಡೋದು ಒಂದ ಅಂತ ಹೇಳಿ. ಅದಕ್ಕೆ ಹೆದರಿ ನಾ ಸುಮ್ಮನಾಗ್ಬಿಟ್ರಿಪ್ಪ. ಅಪ್ಪರ ಇನ್ನೇನ್ರಿ, ನಮ್ಮ ಶ್ರಾವಣಿ ನಿಮ್ಮ ಹುಡುಗದಾಗ ಬಂದು ಬಿದ್ದಾಳ. ನಿಮ್ಮ ಕರುಣೆಯಿಂದ ನಮ್ಮ ಶ್ರಾವಣಿ ಆಸೆ ಈಡೇರಿದ್ರೆ ನನಗಷ್ಟ ಸಾಕ್ರಿದಣಿ. ಯಾರು ಬೇಡ ಅಂತಾರೆ? ನಮ್ಮ ಶ್ರಾವಣಿ ಕಾಲೇಜ್ ಹೋಗೋ ಅವಶ್ಯಕತೆ ನಮಗೇನಿಲ್ಲ. ಯಾಕೆ ಪಾರ್ವತಿ? ಅಲ್ಲ ರೀ, ಕಾಲೇಜಲ್ಲಿ ಉಡಾ ಹುಡುಗರಿರ್ತಾರೆ ಅಂತ ನೀವೇ ಹೇಳಿದ್ದೀರ. ನಮಗೇನ್ರಿ ಕಡಿಮೆಗೆ ಐತಿ? ಲಕ್ಷ್ಮವ್ವ ಕಾಲು ಮುರ್ಕೊಂಡು ಬಿದ್ದಾಳ, ಕುಂತು ತಿಂದ್ರು ಕರಗಲಾರ್ದಷ್ಟ ಆಸ್ತಿ ಐತಿ. ಶ್ರಾವಣಿ, ನೀನು ಕಾಲೇಜ್ ಕಲ್ತು ನೌಕರಿ ಮಾಡೋ ಅವಶ್ಯಕತೆ ನಮಗೇನಿಲ್ಲವ. ನಮ್ಮ ಮನಿ ಒಳಗ ಮಹಾರಾಣಿ ಹೆಂಗಿದ್ರೆ ನಮಗಷ್ಟ ಸಾಕು. ಅಂದ್ರೆ ಏನ್ ಪಾರ್ವತಿ, ಕಲ್ತವ್ರೆಲ್ಲ ನೌಕರಿ ಮಾಡ್ಬೇಕು ಅಂತೇನ್ ರೂಲ್ಸ್ ಐತನ? ಅಯ್ಯೋ, ಹಾಗಲ್ಲ. ಹಂಗಲ್ಲ ಪಾರ್ವತಿ, ನಮ್ಮದೇ ಸಾಕಷ್ಟು ಶಿಕ್ಷಣ ಸಂಸ್ಥೆಗಳು, ಫ್ಯಾಕ್ಟ್ರಿಗಳು ಅದಾವ. ಮುಂದೆ ಅದಕ್ಕೆಲ್ಲ ಶ್ರಾವಣಿನೇ ಒಡತಿ ಆಗಕ್ಕದಾಳ. ಅದ್ರ ವ್ಯವಹಾರ ಜ್ಞಾನಕ್ಕಾದ್ರೂ ಓದ್ಲಿ ಬಿಡು ಪಾಪ. ಮನೇಲಿ ಹೇಳ್ಕೊಡ್ತೀನಿ ಅವಳಿಗೆ. ಪಾಪ ಅವಳಿಗೆ ಕಾಲೇಜ್ ಕಲಿಬೇಕು ಅಂತ ಆಸೆ, ಓದ್ಲಿ ಬಿಡು. ಅಮ್ಮ ಶ್ರಾವಣಿ, ನಿನ್ನ ಇವತ್ತೇ ನಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ ಹೇಳಿ ನಿನ್ನ ಅಡ್ಮಿಷನ್ ಮಾಡಿಸ್ತೀನಿ, ಓಕೆನಾ? ಬೆಟ್ಟದಂತ ಮೊಟ್ಟೆಯಲ್ಲಿ ಚಿನ್ನದಂತ ಮರಿ ಹುಟ್ಟಿ ಸೂರ್ಯನ ಬೆಳಕು ಹೊರ ಹೊಮ್ಮು ಹೊತ್ತು ಬಂದಾಯ್ತಣ್ಣ, ಬಂದಾಯ್ತು. ದನಿ, ನನಗಿನ್ನ ಅಪ್ಪಣೆ ಕೊಡ್ರಪ್ಪ, ನಾನೇನು ಬರ್ತೀನಿ. ಏನೋ ಶಿವಲಿಂಗ, ನಮ್ಮ ಮನ್ಯಾಗ ಸಂತೋಷದ ಹೊಳಿನ ಹರಿಸಿ ಈಗ ಬರಗೈಯಿಂದ ಹೊಕ್ಕಿನಂತೆ ಅಲ್ಲಪ್ಪ. ಇರು ಒಂದ್ ನಿಮಿಷ. ಪಾರ್ವತಿ, ಏ ಪಾರ್ವತಿ, ಪಾರ್ವತಿ, ಅಲ್ಲಿ ಶಿವಲಿಂಗ ಹೊಂಟ್ ನಿಂತಾನ. ಅವನಿಗೇನಾದ್ರೂ ಕಾಳು ಕಡಿ ಅರಿವಿ ಎಲ್ಲ ತಂದ್ಕೊಡು. ಅಯ್ಯೋ ರೀ, ನನ್ನ ಮಗಳು ಬಂದ ಖುಷಿಯಲ್ಲಿ ನಾನು ಎಲ್ಲಾನು ಮರೆತು ಬಿಟ್ಟಿದ್ದೀನಿ. ಶಿವಲಿಂಗಣ್ಣ, ಒಂದ್ 5 ನಿಮಿಷ. ಶ್ರಾವಣಿ, ನೋಡಿದೆಯಾ ಶಿವಲಿಂಗ, ಮದುವೆ ಆದಾಗಿನಿಂದ ಇಲ್ಲಿಯವರೆಗೂ ಒಂದು ದಿನಾನೂ ನನ್ನ ಪಾರ್ವತಿಯ ಮುಖದಲ್ಲಿ ನಾನು ಸಂತೋಷನೇ ಕಂಡಿರಲಿಲ್ಲ. ಆದ್ರೀಗ ನಮ್ಮ ಅಣ್ಣನ ಮಗಳು ನಮ್ಮ ಮನೆಗೆ ಬಂದಾಗಿನಿಂದ ಅವಳ ಸಂತೋಷಕ್ಕೆ ಪಾರವೇ ಇಲ್ಲ. ಇದಕ್ಕೆಲ್ಲ ನೀನೇ ಕಾರಣ. ಈ ನಿನ್ನ ಉಪಕಾರದ ಋಣನ ಯಾವ ಕಾಲಕ್ಕೂ ಮರೆಯೋದಿಲ್ಲಪ್ಪ. ಇದನ್ನ ಏನು ಮಾಡಾಕತ್ತೀರಿ ಅಪ್ಪ? ಋಣದ ಮಾತು ಯಾಕೆ ಮಾತಾಡ್ತೀರಿ ದಣಿ? ನಾನು ಈ ಮನೆತನದ ಉಪ್ಪುಂಡು ಬೆಳೆದವದೀನಿ.
ಈ ಮನೆ ಉದ್ಧಾರ ಮಾಡಬೇಕಾಗಿದ್ದು ನನ್ನ ಕರ್ತವ್ಯ ಐತಿ. ನನ್ನ ಕರ್ತವ್ಯನ ಮಾಡೀನ್ರಿ ದಣಿ. ಸರಿಯಪ್ಪ. ಶಿವಲಿಂಗಣ್ಣ, ಅವರೇ? ನೀನ್ ಆಗಾಗ ನಮ್ಮ ಮನೆ ಕಡೆಗೆ ಬರ್ಕೊಂತ ಹೋಗ್ಕೊಂತೀರಪ್ಪ. ನೀನು ಬರೋದ್ರಿಂದ ನಮ್ಮ ಶ್ರಾವಣಿನ ಖುಷಿ ಆಗಿರ್ತಾಳ. ಹಂಗ ಆಗಲ್ರವ್ವ, ನೀವು ಹೇಳ್ದಂಗ ಆಗಲಿ. ಅವಾಗ ಅವಾಗ ಬರ್ತಿರ್ತೀರಿ. ಆಯ್ತಣ್ಣ. ನನಗೆ ಅಪ್ಪಣೆ ಕೊಡ್ರಿ ತಾಯಿ. ಧಣಿ, ಇನ್ನೊಂದು ಮಾತ್ರಿ ಅಪ್ಪ. ಆ ಮಹಾತಾಯಿ ಕಾಳಿಕಾದೇವಿ ಅಪ್ಪಣೆ ಆಗೈತ್ರಿ ಅಪ್ಪ. ಇನ್ನು ಮುಂದೆ ಪ್ರತಿ ಅಮಾವಾಸ್ಯೆ ದಿನ ಸೂರ್ಯ ಹುಟ್ಟಿದ ಇಲ್ಲಿಂದ ಸೂರ್ಯ ಮುಳುಗೋವರೆಗೂ ನಿಮ್ಮ ದೇವ್ರ ಜಗಲಿ ಮೇಗಿರುವ ದೀಪ ನಂದಲಾರ್ದಂಗ ಕಾಯಬೇಕ್ರಿ ಅಪ್ಪ. ಅಷ್ಟ ಅಲ್ರಿ ಅಪ್ಪ, ಪ್ರತಿ ಅಮಾವಾಸ್ಯೆ ನಿಮ್ಮ ಮನಿ ದೇವ್ರಿಗೆ ಹೋಗಿ ತುಪ್ಪದ ಅಭಿಷೇಕ ಮಾಡಿಸ್ಬೇಕು. ಅಲ್ಲಿ ಬಂದಂತ ಲಕ್ಷಾಂತರ ಮಂದಿ ಭಕ್ತಾದಿಗಳಿಗೆ ಅನ್ನದ ಪ್ರಸಾದ ನೀಡಬೇಕು. ಇದನ್ನ ತಪ್ಪಲಾರ್ದ ಮಾಡಿದ್ರ ನಿಮ್ಮ ಮನಿತನಕ ಬಲು ಒಳ್ಳೇದಾಕೈತಿ ಅಂತ ಆ ಮಹಾತಾಯಿ ಕಾಳಿಕಾದೇವಿ ಅಪ್ಪಣೆ ಆಗೈತ್ರಿ ಅಪ್ಪ. ದಣಿ, ಇದ್ರಾಗ ಶ್ರಾವಣಿ ಭವಿಷ್ಯನೂ ಅಡಗೈತಿ, ಮರ್ಯಾಕ್ ಹೋಗ್ಬೇಡ್ರಿ ಅಪ್ಪ. ಆಯ್ತಪ್ಪ ಶಿವಲಿಂಗ, ನಿನ್ನ ಮಾತಿಗೆ ಅಂದರೆ ಮೀರ್ ಹಿಡಿದಿವನಪ್ಪ ನಾವು. ಎಲ್ಲ ನೀ ಹೇಳ್ದಂಗ ಪಾಲಿಸ್ಕೊತ ಹೋಗ್ತೀವಿ. ಶಿವಲಿಂಗಣ್ಣ, ನನ್ನ ಮಗಳಿಗೆ ಒಳ್ಳೇದಾಗತ್ತಂದ್ರ ನೀ ಏನ್ ಕೆಲಸ ಹೇಳಿದ್ರು ನಾವು ಮಾಡ್ತೀವಿ. ಆಯ್ತಿಲ್ಲ? ಸಂತೋಷ ತಾಯಿ, ಸಂತೋಷ. ನಾನೇನು ಬರ್ತೀನಿ ರೀ. ಸರಿ ಅಣ್ಣ. ಅಮ್ಮ ಶ್ರಾವಣಿ, ನಾನೇನು ಹೋಗ್ಬಿಡ್ತೀನವ. ಅಚ್ಚಾ, ಆಗಾಗ ಈ ಮನೆ ಕಡೆಗೆ ಬರ್ತಾ ಇರು. ನೀನೊಬ್ನೇ ಅಲ್ಲಿ ಇರ್ತೀನಿ ಅಂತ ಊಟ ಮಾಡದೆ ಹಾಗೆ ಇರ್ಬೇಡ ಅಜ್ಜ. ನನ್ಗೋಸ್ಕರನಾದ್ರೂ ಈ ಮನೆಗೆ ಬರ್ತಾ ಇರು ಅಜ್ಜ. ಚಿಂತೆ ಮಾಡತ್ತೀರವ ನೀನ? ಅಯ್ಯ ಹುಚ್ಚುಡುಗಿ, ನೋಡು ಶಿವಲಿಂಗಣ್ಣ ಆಗಾಗ ನಮ್ಮ ಮನೆ ಕಡೆಗೆ ಬರೋದು ಹೋಗೋದು ಮಾಡ್ಕೊಂತಿರ್ತಾನ. ಆಗಾದ್ರೂ ನೀ ಖುಷಿಯಿಂದ ಇರ್ತಿಲ್ಲ. ನೋಡು, ನೀನು ಕಾಲೇಜ್ಗೆ ಹೋಗೋ ಹುಡುಗಿ. ಈ ರೀತಿ ಹಳ್ಳಿಯವ್ರ ತರ ಇದ್ರೆ ಯಾರು ನಿನ್ನ ಕಾಲೇಜ್ ಒಳಗೆ ಸೇರ್ಸ್ಕೊತಾರೆ ರೀ? ನನ್ನ ಮಗಳನ್ನ ಪೇಟೆ ಕರ್ಕೊಂಡು ಹೋಗಿ ಅವಳು ಯಾವ ರೀತಿ ಡ್ರೆಸ್ ಹೇಳ್ತಾಳೋ ಆ ರೀತಿ ಡ್ರೆಸ್ ಕೊಡ್ಸ್ಕೊಂಡ್ ಬರ್ಬೇಕು. ಆಯ್ತಪ್ಪ. ಒಟ್ಟಿನಲ್ಲಿ ನನ್ನ ಮಗಳು ಖುಷಿ ಆಗಿದ್ರೆ ನನಗಷ್ಟೇ ಸಾಕು ರೀ. ಇವತ್ತು ನನ್ನ ಮಗಳು ಮನೆಗೆ ಬಂದಿದ್ದಾಳಲ್ಲ, ನನಗಂತೂ ತುಂಬಾ ಖುಷಿ ಆಗ್ತಿದೆ. ಶ್ರಾವಣಿ, ನಿನಗೆ ಏನ್ ಸ್ವೀಟ್ ತಿನ್ಬೇಕು ಅನ್ಸ್ತದ ಅದನ್ನ ಹೇಳು, ನಾನು ಸ್ವೀಟ್ ಮಾಡ್ತೀನಿ. ಬಾ.